ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಕೇಶವ್ ಸರ್. ಭಾರತದ ಆರ್ಥಿಕ ಶಿಸ್ತು ಹದಗೆಟ್ಟಿದೆಯಾ, ಕರೆಕ್ಟ್ ಆಗಿದೆಯಾ, ತುಂಬ ಚೆನ್ನಾಗಿದೆಯಾ? ವಾಟ್ ಈಸ್ ಇಟ್? ಇವಾಗ ಇದ್ದಂಥ ಸ್ಥಿತಿ ನೋಡಿದ್ರೆ ನಾವು, ಏಕೆಂದರೆ ಒಂದು ಕೋವಿಡ್ ನಂತರ ಆಗಿದ್ದಂಥ ಘಟನಾವಳಿಗಳು ನಮಗೆಲ್ಲ ಗೊತ್ತಿದೆ. ನಂತರ ಇವತ್ತು ವಿಶ್ವದಲ್ಲಿ ಬೆಳೀತಿರುವ ಅನ್ಸರ್ಟನಿಟಿ ಇಸ್ ದಿ ಒನ್ಲಿ ಸರ್ಟನಿಟಿ ಟುಡೇ. ಕರೆಕ್ಟ್. ಮತ್ತು ಟ್ರಂಪ್ ಬಂದ ನಂತರ ಆಗಿರುವ ಪ್ರೊಟೆಕ್ಷನಿಸ್ಟ್ ಪಾಲಿಸೀಸ್, ಇವೆಲ್ಲದರ ನಡುವೆ ಒಂದು ಫಿಸ್ಕಲ್ ಡಿಸಿಪ್ಲಿನ್ನ ಕಾಯುವಂಥದ್ದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಸೊ ಹಾಗಾಗಿ ಇವಾಗ ಏನು ಪ್ರಯತ್ನ ಪಟ್ಟಿದ್ದಾರೆ ಈ ಆಯವ್ಯಯದಲ್ಲಿ ಅಂದರೆ, ಒಂದು ಮಿಡಲ್ ಕ್ಲಾಸ್ಗೆ ನೀವು ಬೂಸ್ಟ್ ಕೊಟ್ಟು ಅವರ ಹತ್ರ ಪರ್ಚೇಸಿಂಗ್ ಪವರ್ ಹೆಚ್ಚು ಮಾಡಿ ಆ ಮೂಲಕ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುವಂತ ಉದ್ದೇಶ. ಏನಂದ್ರೆ ಯಾವಾಗಲೂ ನಾವು ತೆರಿಗೆ ಭಾರವನ್ನು ಇಳಿಸಿದಾಗ ಯಾವಾಗ ಕಂಪ್ಲೈನ್ಸ್ ಜಾಸ್ತಿ ಆಗುತ್ತೆ. ಇದು ಯಾವುದೇ ದೇಶದ, ನಮ್ಮ ದೇಶದ ಇತಿಹಾಸದಲ್ಲೂ ನೀವು ಹಿಂದೆ ನೋಡಿದ್ರೆ ಅದು ಕಾಣುತ್ತೆ. ಸೊ ಹಾಗಾಗಿ ಆ ಒಂದು ಕ್ರಮವನ್ನು ಕೈಗೊಂಡಿದ್ದು. ಒಂದು, ಪರ್ಚೇಸಿಂಗ್ ಪವರ್ ಜಾಸ್ತಿ ಆದರೆ ಡಿಮ್ಯಾಂಡ್ ಫಾರ್ ದಿ ಗೂಡ್ಸ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಓವರ್ ಆಲ್ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಮತ್ತೆ ಏನಂದ್ರೆ 8% ಗ್ರೋತ್ ನಮಗೆ ಒಂದು 20 ಇಯರ್ಸ್ ಬೇಕು ನಾವು ವಿಕಸಿತ ಭಾರತ ಆಗಕ್ಕೆ ಅಂತ ಈಗ ಅನೇಕ ವರದಿಗಳು ಹೇಳಿದೆ. ಸೊ ಒಂದು ಗ್ರೋತ್ ರೇಟ್ನು ಕಾಯ್ಕೋಬೇಕು. ಈಗ ವಿಶ್ವದಲ್ಲಿ ನಮ್ಮದೇ ಜಾಸ್ತಿ ಅಂತ ಎಮರ್ಜಿಂಗ್ ನೇಷನ್ಸ್ ಅಂತ ಹೇಳ್ಕೊಳ್ಳೋದು ಒಂದು ಕಡೆ, ಆದರೆ ನಾವು ನಮ್ಮ ಡೆಮೋಗ್ರಾಫಿಕ್ ಡಿವಿಡೆಂಡ್ ಯೂಸ್ ಮಾಡಿ ಒಂದು 8% ಅಷ್ಟು ಬೆಳಿಬೇಕು ಅನ್ನುವಂಥ ಬಂದಿದ್ದು, ಅದ್ರ ಜೊತೆಗೆ ಅನ್ಸರ್ಟಿನಿಟೀಸ್ನ ಫೇಸ್ ಮಾಡುವಂಥದ್ದು. ಇವೆರಡರ ನಡುವೆ ಬ್ಯಾಲೆನ್ಸಿಂಗ್ ಮಾಡುವಾಗ ಈ ಒಂದಷ್ಟು ಸಣ್ಣ ಪುಟ್ಟ ಜಗ್ಗಾಟಗಳಾಗತ್ತೆ. ಮತ್ತು ಕೋವಿಡ್-19 ನಂತರ ಕರೆಕ್ಟ್ ಇದೆ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ 3% ಅಂತ. ಬಟ್ ಎಕ್ಸಂಪ್ಷನ್ಸ್ ಯಾವಾಗಿರುತ್ತೆ ಅಂದರೆ, ಈ ಥರದ ಒಂದು ತುಂಬ ಈಗ ನಾವು ಇಡೀ ಇದು ಲೈಫ್ ಟೈಮಲ್ಲಿ ಕಾಣದಂತಹ ಒಂದು ಕೋವಿಡ್ ಬಂದಾಗ 2 ವರ್ಷ ಆರ್ಥಿಕತೆ ಹಿಂದಕ್ಕೆ ಹೋಗುತ್ತೆ. ಆ 2 ವರ್ಷ ಆರ್ಥಿಕತೆಯನ್ನು ಹೋಗಿದ್ದನ್ನ ಸರಿ ಮಾಡಲಿಕ್ಕೆ ಏನಾಗುತ್ತೆ, ನೀವು 9.5% ಅಷ್ಟು ಡೆಫಿಸಿಟ್ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ. ಜನಕ್ಕೆ ಅವನು ನೇರವಾಗಿ ದುಡ್ಡು ಕೊಟ್ಟಿಲ್ಲ, ನೇರವಾಗಿ ಕೊಟ್ಟಿಲ್ಲ. ನೀವು ಆತ್ಮನಿರ್ಭರ್ ಅನ್ನುವ ಕಾರಣಕ್ಕಾಗಿ ಏನು ಮಾಡಿದಿರಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ ಆ ಮೂಲಕ ದುಡ್ಡನ್ನು ಕೊಟ್ಟಿದೆ. ಇವೇನು ಅಮೆರಿಕ ಅಂತ ದೇಶಗಳು ನೇರವಾಗಿ ದುಡ್ಡನ್ನು ಕೊಟ್ಟಿದೆ. ಇಂಡಿಯಾದಲ್ಲಿ ಆ ಥರ ಮಾಡಲಿಲ್ಲ. ಈವನ್ ಕರ್ನಾಟಕ ಗವರ್ಮೆಂಟ್ ಕೂಡ ಅದನ್ನು ಮಾಡಿಲ್ಲ, ಸೆಂಟ್ರಲ್ ಗವರ್ಮೆಂಟು ಮಾಡಿಲ್ಲ. ಯಾವುದೋ ಕೆಲವು ಎಕ್ಸಾಮ್ಷನ್ಸ್ ನೀವು ಕೆಲವು ಸೆಕ್ಟರ್ಗೆ ತುಂಬಾ ಅನಿವಾರ್ಯವಾಗಿ ಬೇಕಾದಾಗ ಮಾತ್ರ ಕೊಟ್ಟಿರುವಂಥದ್ದು. ಹಾಗಾಗಿ ನಮ್ಮಲ್ಲಿ ಅಷ್ಟು ಅಶಿಸ್ತು ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಿ ಆಗಲಿಲ್ಲ. ಲೆಟ್ ಅಸ್ ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್. ಹಂಗಾಗಿದ್ದಿದ್ರೆ ಬಹುಶಃ ಇವತ್ತು ನಮ್ದು ಈ ಮಟ್ಟದ ಗ್ರೋತ್ ಇಷ್ಟೆಲ್ಲ ಅನ್ಸರ್ಟೈನಿಟಿಯ ಮಧ್ಯೆ ಸಾಧ್ಯ ಇರಲಿಲ್ಲ. ಸೊ ಹಾಗಾಗಿ ನಾವು ಈಗ ಇರುವಂತ ಇದರಲ್ಲಿ ಈಗ ಹಂಗೋ ಏನೋ 20% ನಾವು ಇಂಟ್ರೆಸ್ಟ್ ಕಟ್ತೀವಿ. ಸೊ ಓವರ್ ದಿ ಇಯರ್ಸ್ ಇಟ್ ಹಸ್ ಅಕ್ಯುಮುಲೇಟೆಡ್. ಗ್ರಾಜುಯಲ್ ಆಗಿ ಕಮ್ಮಿ ಆಗಬೇಕದು. ಮತ್ತೆ ಇನ್ನೊಂದು ನೀವು ನೋಡಿದ್ರೆ, ಈಗ ಅಮೆರಿಕದಂಥ ದೇಶಗಳು 126-124% ಅವ್ರ GDPಗೆ ಅವ್ರದ್ದು ಟೋಟಲ್ ಡೆಟ್ ಇದೆ. ಬಟ್ ವೆರಾಸ್ ಇಂಡಿಯಾದ ಬಂದಾಗ ನೀವು ಲೆಸ್ ದೆನ್ 80% ಇದೆ. 80% ಬಂದ ತಕ್ಷಣ RBI ಕೂಡ ರೆಡ್ ಫ್ಲಾಗ್ನ ತೋರಿಸಿತ್ತು, ಇಲ್ಲ ನೀವು ಹೆಚ್ಚು ಕಡಿಮೆ ಮಾಡಿ ಅಂತ. ಸೊ ಹಾಗಾಗಿ ನಾವೇನ್ ಮಾಡಬೇಕಾಗಿದೆ, ಆ ಸ್ಥಿತಿಯಿಂದ ಇನ್ನೂ ಉತ್ತಮವಾಗ್ಲಿಕ್ಕೆ ಪ್ರಯತ್ನ ಪಡುವಾಗ ಈ ತರದ್ದು ಕೆಲವು ರಾಜಿ ಮಾಡಬೇಕಾದ 4.4% ಇಸ್ ಸ್ಟಿಲ್ ಎ ಗುಡ್ ಬೆಟ್. ಬಟ್ ಎಲ್ಲಿ ನನಗೆ ವಿಚಾರ ಅಂತಂದ್ರೆ, ನೀವು ಕೆಪೆಕ್ಸ್ನ ಎಸ್ಪೆಷಲಿ ಲಾಸ್ಟ್ ಟೈಮ್ ನಮಗೆ 11.11 ಟ್ರಿಲಿಯನ್ ಕೊಡ್ತೀವಿ ಅಂತದ್ದು, ಇಲ್ಲ ನಮ್ಗೆ ಆಗಲಿಲ್ಲ ಅಷ್ಟನ್ನು ಖರ್ಚು ಮಾಡಲಿಕ್ಕೆ ಅಂತೇಳಿ ಈಗ ಮತ್ತೆ ಬಹುತೇಕ ಅಷ್ಟೇ ಅಮೌಂಟ್ 3.7% ಹೆಚ್ಚು ಮಾಡಿದ್ದು ರಿವೈಸ್ಡ್ ಎಸ್ಟಿಮೇಟ್ಸ್ ಮಾಡಿ. ಲಾಸ್ಟ್ ಟೈಮ್ 10.38 crores ಆಗಿತ್ತು, 38 ಟ್ರಿಲಿಯನ್ ಆಗಿತ್ತು. ಈ ಸರಿ ಅದನ್ನ 11 ಟ್ರಿಲಿಯನ್ ತರ್ತೀವಿ ಅಂತ ಹೇಳಿದಾರಲ್ಲ. ಸೊ ಅದೊಂದು ನನಗೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡಿದ್ರೆ 3.7%ಗೆ ಸ್ವಲ್ಪ ಜಾಸ್ತಿ ಆಗಿದ್ದಿದ್ರೆ ಬಹುಶಃ ಇನ್ನಷ್ಟು ನಮಗೆ ಎಕನಾಮಿಕ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇತ್ತು ಅಂತ ನನ್ನ ಅನಿಸಿಕೆ. ತೆರಿಗೆ ಕಡಿತ 12 ಲಕ್ಷದವರೆಗೆ ತೆರಿಗೆ ಇಲ್ಲ, ಅದು ಇವಾಗ ಹೆಂಗ್ ನೋಡ್ತೀರಿ ನೀವು? ಇಲ್ಲ, ಅದು ತುಂಬಾ ಪಾಸಿಟಿವ್ ಆದಂತ ವಿಚಾರ. ಯಾಕೆಂದ್ರೆ ಇಷ್ಟು ದಿನ ನೀವು ಆಯವ್ಯಯದಲ್ಲಿ ನೋಡಿ, ಎಕ್ಸೆಪ್ಟ್ ನೀವು ಈ ಟ್ಯಾಕ್ಸ್ ಸೆಕೆಂಡ್ ಏನು ನಮ್ದು ಫೇಸ್ ಇದೆ ಅದರಲ್ಲಿ ಬಿಟ್ರೆ, ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಸ್ಟೇಜ್ 2 ಅಥವಾ ಹೊಸ ನ್ಯೂ ಟ್ಯಾಕ್ಸ್ ರೆಜಿಮ್ ಏನಿದೆ ಇದರಲ್ಲಿ ಬಿಟ್ರೆ ನೀವು ಹಳೆಯದ್ರಲ್ಲಿ ಏನು ನಾವು ಕೊಡಕ್ಕಾಗಿರ್ಲಿಲ್ಲ. ಹೊಸ ರೆಜಿಮ್ ಇಂಟ್ರೊಡ್ಯೂಸ್ ಮಾಡಿ ಅದರಲ್ಲಿ 75,000 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೊಟ್ಟಿದ್ರೆ, ಇಲ್ಲಿವರೆಗೂ ನಾವು ಗವರ್ಮೆಂಟ್ ಏನ್ ಮಾಡಿತ್ತು, ಥ್ಯಾಂಕ್ ಯು ಅಂತ ಹೇಳಿತ್ತು. ಓಕೆ. ಬಟ್ ಈ ಸರಿ ಒಂದು ಫೇವರಬಲ್ ಎನ್ವಿರಾನ್ಮೆಂಟ್ ಇದೆ, ವರ್ಲ್ಡ್ ಅನ್ನ ಫೇಸ್ ಮಾಡಲಿಕ್ಕೂ ಇದೊಂದು ಸರಿಯಾದ ಟೈಮ್ ಆಗಬೇಕು. ನಮ್ಮಲ್ಲಿ ಇದ್ದಂತ ಇದನ್ನು ಉಪಯೋಗಿಸ್ಕೊಂಡು ನೀವು ಡಿಸ್ಪೋಸಬಲ್ ಇನ್ಕಮ್ ಜನಕ್ಕೆ ಹೆಚ್ಚು ಮಾಡಿದ್ರೆ, ಯಾರು ಇದು 10.4 crores ಅಂತ ಅನ್ಸುತ್ತೆ, ಬಟ್ ಈ 10.4 crores ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ರೆವಿನ್ಯೂಗೆ ಅನ್ನೋಂಥದನ್ನ ನಾವು ದಯವಿಟ್ಟು ಗಮನಿಸಬೇಕು. ನೀವು ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಮಾತ್ರ ಪ್ರತ್ಯೇಕವಾಗಿ ತೆಗೆದುಕೊಂಡು ನೋಡಿದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಗಿಂತಲೂ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಇದೆ. ಕೇಶವ್, ಅದನ್ನ ಲೇಮ್ಯಾನ್ ದೃಷ್ಟಿ ನೋಡೋದು. ಈಗ ನೋಡಿ, ಅಟೋಬಾನ್ಸ್ಗಳೇನು ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ನಿರ್ಮಾಣ, ಹಿಟ್ಲರ್ ಜರ್ಮನಿ ಅಟೋಬಾನ್ಗಳನ್ನು ನಿರ್ಮಾಣ ಮಾಡಿದ್ದು ಕೂಡ ಇದೇ. ಅಂದರೆ ಕೆಪೆಕ್ಸ್ ಸ್ಪೆಂಡಿಂಗ್ ಅನ್ನು ಜಾಸ್ತಿ ಮಾಡಿದರೆ ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣ. ಈಗ ನಾವು ಕಳೆದ 5 ವರ್ಷಗಳಲ್ಲಿ ಪೋಸ್ಟ್ ಕರೋನಾದಲ್ಲಿ ಸರಿಸುಮಾರು 56-57 ಲಕ್ಷ ಕೋಟಿಯಷ್ಟು ಹಣವನ್ನು ಕೆಪೆಕ್ಸ್ನಲ್ಲಿ ಸ್ಪೆಂಡ್ ಮಾಡಿದ್ದೇವೆ.
ಕಳೆದ ವರ್ಷ ನಾವು 11.11 ಲ್ಯಾಕ್ ಕ್ರೋರ್ ಸ್ಪೆಂಡ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ವಿ. ಕಳೆದ 3-4 ವರ್ಷಗಳೆಲ್ಲ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಬಟ್ ಕರೆಸ್ಪಾಂಡಿಂಗ್ಲಿ ಈಗ ಎಕನಾಮಿಕ್ ಸರ್ವೆ ಹೇಳುತ್ತೆ ಇಲ್ಲ ನೀವು ಅಷ್ಟು ಕೆಪೆಕ್ಸ್ ಸ್ಪೆಂಡ್ ಮಾಡಿದರೂ ಕೂಡ ನಮಗೊಂದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ, ಕರೆಸ್ಪಾಂಡಿಂಗ್ಲಿ ಜಾಬ್ ಗ್ರೋತ್ ಇಲ್ಲ. ಇವತ್ತು ಸರ್ಕಾರ ಈ ಒಂದೇನು ಮಿಡಲ್ ಕ್ಲಾಸಿಗೆ ಒಂದು ಮಿಡಲ್ ಕ್ಲಾಸಿನ ಟ್ಯಾಕ್ಸ್ ರಿಬೇಟನ್ನು ಕೊಟ್ಟಿದೆ. ಅದು ಕೊಟ್ಟಿರ್ತಕ್ಕಂಥದ್ದು ಕೂಡ ಎಕನಾಮಿಕ್ ಆಕ್ಟಿವಿಟಿ ಅರ್ಬನ್ ಸೆಂಟರ್ಸ್ನಲ್ಲೇ ಕಡಿಮೆ ಆಗ್ತಿದೆ ಅನ್ನುವ ಕಾರಣಕ್ಕೋಸ್ಕರ. ಹೌ ಯು ಕೋರಿಲೇಟೆಡ್ ಇದನ್ನು ಹೇಗೆ ನೋಡ್ಬೇಕು? ಹೇಗೆ ಈಗ ಒಂದು ನನ್ನ ಪ್ರಶ್ನೆ, ಒಂದ್ ವೇಳೆ ಕೆಪೆಕ್ಸ್ ಇಲ್ಲದೆ ಇದ್ರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಎಷ್ಟಾಗ್ತಾ ಇದೆ? ಓಕೆ, ಸ್ಟಡೀಸ್ ನಮ್ಮಲ್ಲಿ ಈ ಥರದ್ದಾಗಬೇಕು. ಇಲ್ಲ ಬರ್ತಾ ಇಲ್ಲ ಅಲ್ಲ, ಒಂದು ವೇಳೆ ಇದು ಇಲ್ದೇನೆ ಇದ್ದಿದ್ರೆ ನಿಮ್ಗೆ ಈ ಮಟ್ಟದ 56 ಟ್ರಿಲಿಯನ್ ಕೆಪೆಕ್ಸ್ ಆಗದೆ ಇದ್ದಿದ್ರೆ ನಿಮ್ಮ ಗ್ರೋತ್ ಏನಾಗಿರ್ತಾ ಇತ್ತು? ಅದು ಇದ್ದಿದ್ದಕ್ಕೆ ಈ ಮಟ್ಟಕ್ಕೆ ಬಂದಿದೆ. ಏನಾಗುತ್ತೆ, ಪ್ರೈವೇಟ್ ಇನ್ವೆಸ್ಟರ್ಸ್ನ ನೀವು ಸುಲಭವಾಗಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಓವರ್ ದಿ ಇಯರ್ಸ್ ಅವ್ರ ಮನೋಭಾವ ಬದಲಾಗಬೇಕಾಗತ್ತೆ. ಹಿಂಜರಿಕೆಯ ಸಮಯದಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ರಿಸ್ಕ್ ತಗೊಂಡು? ಗವರ್ಮೆಂಟ್ ಶುಡ್ ಲೀಡ್. ಗ್ರಾಜುಲಿ ಇನ್ಕ್ರೀಸ್ ಆಗುತ್ತೆ, ಹಂಗೇನೆ ಎಂಪ್ಲಾಯ್ಮೆಂಟು ಇನ್ಕ್ರೀಸ್ ಆಗುತ್ತೆ. ಈಗ ಎಂಪ್ಲಾಯ್ಮೆಂಟ್ ಇಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ ಅಂತಿದ್ರು, ಒಂದು ವೇಳೆ ಕೆಪೆಕ್ಸ್ ಇಲ್ದಿದ್ರೆ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿರ್ತಾ ಇತ್ತು? ಆ ಥರದ ಒಂದು ವಿಚಾರದನ್ನ ನೋಡಬೇಕಾಗತ್ತೆ. ಆಮೇಲೆ ಮೇನ್ ಏನು ನೋಡಿ, ಈಗ $1 ಟ್ರಿಲಿಯನ್ ಇವತ್ತು ನಿಮಗೆ ಪರ್ಚೇಸಿಂಗ್ ಪವರ್ ಕಾಮನ್ ಮ್ಯಾನ್ ಹತ್ರ ಅಥವಾ ಮಿಡ್ಲ್ ಕ್ಲಾಸ್ ಹತ್ರ ಉಳಿಯುತ್ತೆ. ಸೊ ಈ $1 ಟ್ರಿಲಿಯನ್ ಅವ್ನು ಏನ್ ಮಾಡ್ತಾನೆ, ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಡೆಪಾಸಿಟ್ ಇಡ್ತಾರ, ದೇ ವಿಲ್ ನಾಟ್ ಕೀಪ್ ಇಟ್ ಇನ್ ದ ಸೇವಿಂಗ್ಸ್ ಅಕೌಂಟ್. ಈ ಮಿಡ್ಲ್ ಇನ್ಕಮ್ ಜನ ಏನ್ ಮಾಡ್ತಾರೆ, ದೇ ಸ್ಪೆಂಡ್. ನಮಗೆ ಯಾವಾಗಲೂ ನಮ್ದು ಸೇವಿಂಗ್ಸ್ ಎಕಾನಮಿ. ನಿಮಗೆ 1930s ಅಲ್ಲಿ ಗುರ್ಲೇನ್ ಶಾ ಮತ್ತೆ ರಾಟ್ಕ್ಲಿಫ್ ನಡುವೆ ನಡೆದಂತ ದೊಡ್ಡ ಕಮಿಟಿಯ ನಡುವೆ ನಡೆದಂತ ಒಂದು ಡಿಬೇಟ್, ಹೆಲ್ತಿ ಡಿಬೇಟ್ ಏನಿದೆ, ಅದು ಕ್ಲಿಯರ್ ಆಗಿ ಹೇಳಿದೆ. ಏನಂದ್ರೆ ಸೇವಿಂಗ್ಸ್ ನೀವು ವೆದರ್ ಇಂಟ್ರೆಸ್ಟ್ ರೇಟ್ ಹೆಚ್ಚಾಗಿದ್ರೇನು ಇದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದವರು ಮಾಡ್ತಾರೆ, ವೆದರ್ ಇಟ್ ಈಸ್ 1 or 2% ಹೈಯರ್ ಮಾಡೇ ಮಾಡ್ತಾರೆ ಅಂತ ಅದೊಂದು ದೊಡ್ಡ ಡಿಬೇಟ್ ಮತ್ತೆ ಇದು ನಡೆದಿರೋದು ತಮ್ಗೆ ಗೊತ್ತಿರುತ್ತೆ. ಸ್ಪೆಂಡಿಂಗ್. ಸೊ ನಮ್ಮಲ್ಲಿ ಒಂದು ಇಂಡಿಯನ್ಸ್ಗೆ ಏನಂದ್ರೆ ಬೈ ಡಿಫಾಲ್ಟ್ ನಮ್ಮಲ್ಲಿ ಸೇವಿಂಗ್ಸ್ ನಮ್ದು ಮನೋಭಾವ, ನಿಮ್ಗೆ ಎಷ್ಟೇ ಇದ್ರೂ ನಾನು ಒಂದಷ್ಟು ಉಳಿಸಬೇಕು ಅನ್ನೋಂಥದ್ದು. ಈಗ ಅದ್ರ ಜೊತೆಗೆ ನೀವು ಎಕ್ಸ್ಪೆಂಡಿಚರ್ಗೆ ಬೂಸ್ಟ್ ಕೊಟ್ರೆ, ಈಗ ಒಂದು ವರ್ಗ ನಿಮ್ಗೆ ಎಕ್ಸ್ಪೆಂಡಿಚರ್ನ ಹೆಚ್ಚು ಮಾಡಿದ್ರೆ ಈ $1 ಟ್ರಿಲಿಯನ್ ಏನಿದೆ ಇದು ಸ್ಪೆಂಡ್ ಆದ್ರೆ ನಿಮಗೆ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಲ್ಲಿ ಟೋಟಲ್ $1 ಟ್ರಿಲಿಯನ್ ಗವರ್ಮೆಂಟ್ ಫರ್ಗೋ ಮಾಡುತ್ತೆ ಅಂದ್ರೆ $1 ಟ್ರಿಲಿಯನ್ ನನ್ನ ಹತ್ರ ಉಳಿಯುತ್ತೆ. ಇನ್ನು ಅರೌಂಡ್ 2600 ನಿಮಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಇಂದ ಉಳಿಯುವಂತ ಕಸ್ಟಮ್ಸ್ ಡ್ಯೂಟಿ ಅದರಿಂದ ಉಳಿಯುವಂತದ್ದು. ಸೊ ಟೋಟಲ್ ನನ್ನ ಹತ್ರ $1 ಟ್ರಿಲಿಯನ್ 2600 ಟ್ರಿಲಿಯನ್ ರುಪೀಸ್ ಉಳಿಯುತ್ತೆ ಅಂತಂದ್ರೆ ಇದು ಎಲ್ಲಿ ಹೋಗುತ್ತೆ ದುಡ್ಡು? ಇದಕ್ಕೆ ಬ್ಯಾಕ್ವರ್ಡ್ ಎಫೆಕ್ಟು ಇದೆ, ಫಾರ್ವರ್ಡ್ ಎಫೆಕ್ಟು ಇದೆ. ವೆನ್ ಐ ಸ್ಪೆಂಡ್, ಎಲ್ಲಿ ಮೇಲೆ ಯಾವ ಗೂಡ್ಸ್ ಮೇಲೆ ಸ್ಪೆಂಡ್ ಮಾಡಿ? ಬಟ್ ವೈ ಪೀಪಲ್ ಆರ್ ನಾಟ್ ಸ್ಪೆಂಡಿಂಗ್? ಬಿಕಾಸ್ ಆಫ್ ದ ಇನ್ಫ್ಲೇಷನ್. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಈಗ 3 ಪಕ್ಷದ ರಾಜಕಾರಣಿಗಳಿಗೆ ಅದೇ. ಈಗ ಇವತ್ತು ನಿಮಗೆ ನೆನಪಾಯಿತು, ಇಲ್ಲ ನಾವು ಮಧ್ಯಮ ವರ್ಗವನ್ನು ಓಲೈಸಬೇಕು. ಓಲೈಸೋದು ಅನ್ನೊಂದು ಅಂದರೆ ಈಗ ಇದೊಂದು ಉಪಕಾರ ಭಾವನೆಯಿಂದ ಕೊಟ್ಟಿದ್ದಲ್ಲ, ನೀವು ಬಂದು ಹಣ ಖರ್ಚು ಮಾಡಿ ಎಕನಾಮಿಕ್ ಸೈಕಲ್ ಅನ್ನು ತಿರುಗಿಸಿ ಅನ್ನೋ ದೃಷ್ಟಿಯಿಂದ. ಈ ಪರಿಸ್ಥಿತಿ ಯಾಕೆ ಬಂತು? ನೀವು ಕಳೆದ ಪೋಸ್ಟ್ ಕೊರೋನಾ ಕಳೆದ 8 ಚುನಾವಣೆಗಳನ್ನು ನೋಡಿ. ಸ್ಟಾರ್ಟ್ ಫ್ರಮ್ ಬೆಂಗಾಲ್, ಮಧ್ಯಪ್ರದೇಶ್, ಹಿಮಾಚಲ್ ಪ್ರದೇಶ್, ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರ, ಹರಿಯಾಣ, ಇವತ್ತಿನ ದಿಲ್ಲಿ, ನಾಳೆಯ ಬಿಹಾರ್. ಎಲ್ಲ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಹೇಳ್ತಾ ಇರೋದೇನು, ನಾನೇನಿಗೆ 2,500 ಕೊಡ್ತೀನಿ, ನಾನೇನಿಗೆ 3,000 ಕೊಡ್ತೀನಿ, ನಾನು ಇನ್ನೊಂದು ಅದು ಫ್ರೀ ಕೊಡ್ತೀನಿ, ನಿನಗೆ ಇದು ಫ್ರೀ ಕೊಡ್ತೀನಿ. ನಥಿಂಗ್ ಕಮ್ಸ್ ಫ್ರೀ ಇನ್ ದಿಸ್ ವರ್ಲ್ಡ್. ಫ್ರೀ ಆಗ ಕರೆಸ್ಪಾಂಡಿಂಗ್ಲಿ ಏನಾಗ್ತಾ ಇದೆ, ಹಣದುಬ್ಬರದ ಪ್ರಮಾಣ ಜಾಸ್ತಿ ಆಗ್ತದೆ. ಹಣದುಬ್ಬರ 8%ಗಿಂತ ಕಡಿಮೆ ಬಂದ್ರೆ ಇಟ್ಸ್ ಅ ಡೇಂಜರಸ್ ಅಲ್ವಾ? ನೀವು ಇವತ್ತು ಹಣದುಬ್ಬರದ ಪ್ರಮಾಣ ಏನಿದೆ, ಫುಡ್ ಇನ್ಫ್ಲೇಷನ್ ಯಾವ ರೇಟ್ಗೆ ಹೋಗಿದೆ, ಹಾಗಿರುವಾಗ ಯಾರ ಬಳಿ ಹಣ ಇದೆ ಆತ ಬಂದು ಖರ್ಚು ಮಾಡ್ತಾ ಇಲ್ಲ. ಹಿ ಇಸ್ ನಾಟ್ ಅ ಫಾರಿನ್ ಇನ್ವೆಸ್ಟರ್, ಇಲ್ಲಿನ ಮಾರ್ಕೆಟ್ ಸೆಂಟಿಮೆಂಟ್ ನೋಡ್ಕೊಂಡು ಖರ್ಚು ಮಾಡ್ತೀನಿ ಮಾಡಲ್ಲ ಅಂತ ಇಲ್ಲ, ಆತನಿಗೆ ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನೀವೇನ್ ಮಾಡ್ತಿದ್ದೀರಿ, ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಟ್ಯಾಕ್ಸ್ ರಿಬೇಟ್ ಅನ್ನು ಕೊಟ್ಟು ಖರ್ಚು ಮಾಡುವಂತ. ಅಂದ್ರೆ ಈ ಪರಿಸ್ಥಿತಿಗೆ ಕಾರಣ ಯಾರು ಅಂತಕ್ಕಂಥದ್ರ ಬಗ್ಗೆ ಕೂಡ ಚರ್ಚೆ ನಡೀಬೇಕಲ್ಲ. ಅಲ್ಲ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಕಾರಣ. ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ನನ್ನ ಪ್ರಕಾರ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಆಲ್ ದಿ ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಟೇಕ್. ಸೆಕೆಂಡ್ ರೆಸ್ಪಾನ್ಸಿಬಿಲಿಟಿ COVID-19 ನಂತರ ಆದಂಥ ಬದಲಾವಣೆ, ಒಂದು ಅನ್ಸೆಕ್ಯೂರ್ ಫೀಲಿಂಗ್, ನಮ್ಮಲ್ಲಿ ಇನ್ಸೆಕ್ಯೂರ್ ಫೀಲಿಂಗ್ ಇದೆಯಲ್ಲ, ಅದು ಕೂಡ ಖರ್ಚು ಮಾಡೋಕ್ಕೆ ಸುಲಭವಾಗಿ ಬಿಡ್ತಿಲ್ಲ. ಆದ್ರೂ ನಿಮಗೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ದು ಡೇಟಾ ನೋಡಿದ್ರೆ ಇನ್ಕ್ರೀಸ್ ಆಗ್ತಾ ಇರೋದನ್ನ ಗಮನಿಸೋದು ಸಮಾಧಾನಕರವಾದ ಅಂಶ. ಇಲ್ಲ ಹೆಂಗೆ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದ್ರೆ ಬಹುಶಃ ಲೋಯೆಸ್ಟ್ ಕೃಷಿ ಅಂತ ಅನ್ಸುತ್ತೆ. ಇಲ್ಲ, ಖಂಡಿತ. ಯಾಕೆಂದ್ರೆ ಒಂದು ಇಲ್ಲಿ ಬೇಸಿಕ್ ನಾನು ಈ ಪಾರ್ಟಿಗೆ ಅಂತ ರೆಫರ್ ಮಾಡಿದೆ. ನಾನು ಒಂದು ವಿಚಾರ ಹೇಳಬೇಕು, ಕೃಷಿಗೆ ಯಾಕೆ ಇಮಿಡಿಯೇಟ್ ಆಗಿ ಡೆವಲಪ್ ಮಾಡೋಕ್ಕಾಗಲ್ಲ ಅಂತ. ರಿಸ್ಕಿಯೆಸ್ಟ್ ಇಂಡಸ್ಟ್ರಿ ಎಕನಾಮಿಕ್ಸ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ರಿಸ್ಕಿಯೆಸ್ಟ್ ಇದ್ರೆ, ರಿಸ್ಕ್ ಜಾಸ್ತಿ ಇದ್ರೆ ಲಾಭ ಜಾಸ್ತಿ. ಆದ್ರೆ ಅದಕ್ಕೆ ಅಪವಾದವಾಗಿರುವಂತದ್ದು ಕ್ಷೇತ್ರ ಕೃಷಿ.
ಯಾಕೆ ಬೇಸಿಕಲಿ ಇದು ಆಗುತ್ತೆ ಅಂತ ಸರ್ ಒಂದು ನಿಮಿಷ ನಮ್ಮಲ್ಲಿ ಎಷ್ಟು ಜನ ಮಾರ್ಜಿನಲ್ ಮತ್ತೆ ಸ್ಮಾಲ್ ಫಾರ್ಮರ್ಸ್ ಇದ್ದಾರೆ ನೋಡಿ, 87% ಇದ್ದಾರೆ. 87. ಲ್ಯಾಂಡ್ ಎಷ್ಟಿದೆ ಅವರ ಹತ್ರ? 44% ಲ್ಯಾಂಡ್ ಇದೆ. ಸೊ ನಿಮಗೆ 87% ಜನ ಕೃಷಿಕರು 44% ಲ್ಯಾಂಡ್ ಅಲ್ಲಿ ಕೃಷಿ ಮಾಡ್ತಾ ಇದ್ದಾರೆ. ಸೊ ಅದರಲ್ಲೇ ಅವ್ರು ಹೈ ಪ್ರೊಡಕ್ಟಿವಿಟಿ ತಗೊಂಡು ಬರಬೇಕು. ನೀವು ಮೆಕನೈಸೇಷನ್, AI, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಏನೇ ನಾವು ಬಜೆಟ್ ಅಲ್ಲಿ ಕೊಟ್ರೇನೋ, ಯಾವುದೇ ಸರ್ಕಾರ ಕೊಟ್ರೇನೋ ಅಲ್ಲಿ ಇದೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಲ್ಯಾಂಡ್ ಇಷ್ಟಿಷ್ಟು ಅಗಲ ಇರುತ್ತೆ, ಮುಂದೆ ಅದು ಬರ್ತಾ ಬರ್ತಾ ಇನ್ನೂ ಚಿಕ್ಕದಾಗುತ್ತೆ. ಸೊ ಇದ್ರ ಒಂದು ಮೇಜರ್ ಫ್ಯಾಕ್ಟರ್. ಎರಡನೇ ಫ್ಯಾಕ್ಟರ್ ಏನಂದ್ರೆ, ಯಾವುದೇ ಅಭಿವೃದ್ಧಿ ಆಗ್ತಾ ಇರುವ ರಾಷ್ಟ್ರಗಳಲ್ಲಿ ಕೃಷಿ ಅವಲಂಬಿತರ ಸಂಖ್ಯೆ ಕಡಿಮೆ ಆಗ್ತಾ ಹೋಗಬೇಕು. ಕಮ್ಮಿ ಯಾಕೆ ಆಗಬೇಕು ಅಂತಂದ್ರೆ, ಕೃಷಿಯನ್ನ ಇವಾಗ ನೋಡಿ, ನಮ್ಮಲ್ಲಿ NSS ಇದು ಸರ್ವೆ ಮಾಡ್ತು, ಎಷ್ಟು ಜನಕ್ಕೆ ನಿಮಗೆ ಆಲ್ಟರ್ನೇಟಿವ್ ಕೊಟ್ಟರೆ ಕೃಷಿ ಮಾಡೋದು ಬಿಡಕ್ಕೆ ಇಷ್ಟ ಇದೆ. ನಮ್ಮಲ್ಲಿ 60% ರೈತರು ಹೇಳಿದ್ರು, ನಾವು ಕೃಷಿ ಮಾಡೋಕ್ಕೆ ನಮ್ಗೆ ಆಲ್ಟರ್ನೇಟಿವ್ ಕೊಟ್ಟರೆ ನಾವು ಮಾಡಲ್ಲ. ಅಂದರೆ ನಿಮಗೆ ಆ ಮಟ್ಟದ ಸಂಕಷ್ಟ ಇದೆ ಅಂತ ಒಂದು, ಇನ್ನೊಂದು ನನಗೆ ಒಲ್ಲದ ಮನಸ್ಸಿಂದ ಅನಿವಾರ್ಯವಾಗಿ ಮಾಡಬೇಕಾಗಿದೆ ಅಂತ ಎರಡು. ಅದಕ್ಕಾಗಿ ಏನು ಮಾಡಬೇಕಾಗಿತ್ತು, ಶಿಫ್ಟ್ ಮಾಡಬೇಕು. ನೀವು ಯಾವುದೇ ಡೆವಲಪ್ಡ್ ಕಂಟ್ರೀಸ್ ನೋಡಿ, ಅವರೆಲ್ಲನೂ ಶಿಫ್ಟ್ ಆಗಿದ್ದಾರೆ. ಈಗ ಇವ್ರು ಶಿಫ್ಟ್ ಮಾಡ್ಬೇಕು. ಹಂಗೆ ಶಿಫ್ಟ್ ಆದ ತಕ್ಷಣ ಏನು ನೀವು ಡ್ರೈವರ್ ಕೆಲಸ ಕೊಡ್ತೀರಾ, ಅದು ಕೊಡ್ತೀರಾ, ಅದರ ಬಗ್ಗೆ ನಾನು ಮಾತಾಡ್ತಿಲ್ಲ. ಈಗ US ಅಲ್ಲಿ ಒಂದು ಕಾಲದಲ್ಲಿ 26% ಜನ ಕೃಷಿಯನ್ನು ಅವಲಂಬಿಸಿದ್ರು. ರಾಜ್ಯದಲ್ಲಿ ನಾನು ತುಂಬ ಮೊದಲಿಂದ ಹೇಳ್ತಿಲ್ಲ, 20 ವರ್ಷದಿಂದ 30-40 ವರ್ಷದಿಂದ. ಈಗ ಅಲ್ಲಿ 1%, 1.8%. ಆ ಕಾರಣಕ್ಕಾಗಿ ಲ್ಯಾಂಡ್ ಹೋಲ್ಡಿಂಗ್ಸ್ ಜಾಸ್ತಿ. ಒಬ್ಬೊಬ್ಬ ರೈತನ ಹತ್ರ 4,000 ಎಕರೆ 5,000 ಎಕರೆ. ಅವಾಗ ಏನಾಗುತ್ತೆ, ನಿಮಗೆ ಕೃಷಿ ಪ್ರೊಡಕ್ಟಿವ್ ಆಗುತ್ತೆ. ಸೊ ನಮ್ಮಲ್ಲಿ ಏನು ಅಂದ್ರೆ ಟ್ರೈನ್ ಮಾಡಬೇಕು. ಈಗ ನಮ್ಮಲ್ಲಿ ಬಜೆಟ್ ಅಲ್ಲಿ ಏನು ಇವನ್ 10 years ಅಲ್ಲಿ ನೀವು ಕೇಳ್ತಾರೆ, 2 ಸ್ಕೀಮನ್ನು ಹೇಳ್ತೀನಿ, ಇನ್ನೂ ಮಾಡೋದು ಸಾಕಷ್ಟಿದೆ. ಆದರೆ ಇಲ್ಲೇನಂದ್ರೆ, ಒಂದು ನೀವು ಅಗ್ರಿಕಲ್ಚರ್ ಸ್ಟಾರ್ಟ್ಅಪ್ಸ್ ಬಗ್ಗೆ ಯೋಚನೆ ಮಾಡಿದ್ದು, ಅದನ್ನ ರಿಸರ್ವ್ ಮಾಡಿ. ಒನ್ಲಿ ನಾವು ಇದು ಅಗ್ರಿಕಲ್ಚರ್ ಫಾರ್ಮರ್ಸ್ ಮಕ್ಕಳಿಗೆ, ಆ ಕೃಷಿಕರ ಮಕ್ಕಳಿಗೆ, ಅವ್ರಿಗೆ, ಯಾಕೆಂದ್ರೆ ಅವ್ರಿಗೆ ಹೆಚ್ಚು ಟ್ರೈನಿಂಗ್ ಇರುತ್ತೆ, ಜ್ಞಾನ ಇರುತ್ತೆ ಅದ್ರ ಬಗ್ಗೆ, ಅವ್ರನ್ನ ಅದಕ್ಕೆ ಶಿಫ್ಟ್ ಮಾಡಿ. ಈ ಫಾರ್ಮರ್ಸ್ ಪ್ರೊಡ್ಯೂಸ್ ಅಸೋಸಿಯೇಷನ್ನ ಸ್ಟ್ರೆಂಥನ್ ಮಾಡಿ. ಇವೆರಡನ್ನ ಸ್ಟ್ರೆಂಥನ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ನೀವು ಟ್ರೈನಿಂಗ್ ಕೊಟ್ಟು ಇವ್ರನ್ನೆಲ್ಲ ಶಿಫ್ಟ್ ಮಾಡ್ತಾ ಹೋದ್ರೆ, ಗ್ರಾಜ್ಯುಯಲ್ ಆಗಿ ಮಾಡ್ತಾ ಹೋಗ್ಬೇಕು. ಇವತ್ತು ಈ ದೇಶದಲ್ಲಿ 45% ಎಕನಾಮಿಕ್ ಸರ್ವೆ ಪ್ರಕಾರ ಕೋವಿಡ್ ಆದ್ಮೇಲೆ 2% ಹೆಚ್ಚಾಗಿದೆ, 45. ಫಾರ್ಮರ್ಸ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅನ್ನೋ ಶಬ್ದ ಏನು ಬಳಸಿದ್ರಲ್ಲ, ಅವು ಅಂದುಕೊಂಡಂತೆ ಕೆಲಸ ಮಾಡಿದ್ರೆ ಕೃಷಿಯಲ್ಲಿ ಕ್ರಾಂತಿ ಆಗೋದಕ್ಕೆ ಸಾಧ್ಯ ಇದೆ. ಅಂದುಕೊಂಡಂಗೆ ಕೆಲಸ ಮಾಡಿದ್ರೆ, ಬಟ್ ಎಕ್ಸ್ಪೆಕ್ಟೆಡ್ ರೇಟ್ನಲ್ಲಿ ಹೋಗ್ತಿಲ್ಲ. ಅಲ್ಲ, ಇವೆರಡನ್ನೂ ನೀವು ಮಾಡಿದ್ರೆ ನಾವು ಇವ್ರನ್ನ ಶಿಫ್ಟ್ ಮಾಡೋದು ಮೊದಲನೇದು ಮಾಡಬೇಕು. ಯಾಕಂದ್ರೆ ಎಷ್ಟೋ ಜನ ಸುಮ್ಮನೆ ಅಲ್ಲಿ ಮರೆಮಾಚಿದ ನಿರುದ್ಯೋಗ ನಾವು ಮಾತಾಡ್ತಿರ್ತೀವಿ ಕೃಷಿಲಿ. ಇನ್ನೊಂದು ಕಡೆ ಹೇಳ್ತೀವಿ, ಕೃಷಿ ನಮ್ಗೆ ಯಾರು ಕೆಲಸಗಾರರೇ ಸಿಗ್ತಾ ಇಲ್ಲ ಕೃಷಿಲಿ ಅಂತ. ಸೊ ಎರಡನ್ನೂ ತುಂಬಾ ವಿರೋಧಾಭಾಸ ಇದೆ ಅಗ್ರಿಕಲ್ಚರಲ್ಲಿ. ಆದ್ರೆ ಜನ ನೀವು ಕೃಷಿನ ಡಿಪೆಂಡ್ ಆಗಿರೋ ಸಂಖ್ಯೆ ಈಗಲೂ ಜಾಸ್ತಿ ತೋರಿಸ್ತಾ ಇದೀವಿ ನಾವು ಅವ್ರು ಹೇಳುವಾಗ. ಆದರೆ ನಮ್ಗೆ ಕೆಲಸಗಾರ ಸಿಗ್ತಾ ಇಲ್ಲ ಅಂತ. ಸೊ ಅಂದರೆ ಮೆಕನೈಸೇಷನ್ಗೆ ಒಂದು ಜಾಗ ಇದೆ, ಬ್ಲಾಕ್ ಟೆಕ್ನಾಲಜಿಗೆ ಒಂದು ಜಾಗ ಇದೆ, AI ಗೆ ಒಂದು ಜಾಗ ಇದೆ. ಸೊ ನೀವೇನು ಮಾಡಬೇಕು, ಶಿಫ್ಟ್ ಮಾಡಿರೋದನ್ನ ಎಕ್ಸಾಕ್ಟ್ ಆಗಿ ಇವ್ರಿಗೆ ಟ್ರೈನ್ ಮಾಡಿ, ಪ್ರತಿ ವರ್ಷ ಟಾರ್ಗೆಟ್ ಮಾಡಿ, ಇಷ್ಟಿಷ್ಟು ರೈತರಿಗೆ ನಾವು ಟ್ರೈನ್ ಮಾಡ್ತೀವಿ, ಈ ಕ್ಷೇತ್ರಗಳಿಗೆ ಶಿಫ್ಟ್ ಮಾಡ್ತೀವಿ ಮಾಡಿ. ಅದು ಸಂಖ್ಯೆ ಕಡಿಮೆ ಆಗುತ್ತೆ, ಅವ್ರದ್ದು ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. GDPಗೆ ಕಾಂಟ್ರಿಬ್ಯೂಷನ್ 16%ಗೆ ಬಂದಿದೆ, ಈಗ 14ಕ್ಕೆ ಬರುತ್ತೆ ನೆಕ್ಸ್ಟ್. ಅದನ್ನ ಕಡಿಮೆ ಮಾಡಿ, ಅದನ್ನ ಕಡಿಮೆ ಆಗಿದ್ರೆ ಇವ್ರು ಜನರು ಕಮ್ಮಿ ಆದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಆವಾಗ ಕೃಷಿ ಆಟೋಮ್ಯಾಟಿಕ್ ಆಗಿ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಆವಾಗ ಕೃಷಿಕನೇ MRP ಫಿಕ್ಸ್ ಮಾಡೋಕೆ ಸಾಧ್ಯ ಇದೆ. ಯಾಕೆಂದ್ರೆ ಅವ್ನಿಗೇನು ತುಂಬ ಸ್ಕ್ಯಾಟ್ರೆಡ್ ಆಗಿದ್ದಾರೆ, ಜನ ಜಾಸ್ತಿ ಇದ್ದಾರೆ, ಅವ್ರಿಗೆ ಅದು ಸ್ಟ್ರೆಂಥನ್ ಮಾಡೋಕ್ಕಾಗಲ್ಲ, ಅವ್ರಿಗೆ ಆರ್ಗನೈಸ್ ಆಗೋಕ್ಕಾಗಲ್ಲ. ಇದನ್ನ ಮಾಡಿದ್ರೆ ಆಗುತ್ತೆ. ರಾಜಗೌಡ ಫೇಸ್ ದ ಸೇಮ್ ಪ್ರಾಬ್ಲಮ್. ಸೌತ್ ಇಂಡಿಯನ್ ಸ್ಟೇಟ್ಸ್ಗೆಲ್ಲ ತೊಂದರೆ. ಸರ್, ಜಾಬ್ ಮಾರ್ಕೆಟ್ನ ಸ್ಥಿತಿ ಏನಿದೆ? ಇವತ್ತಿನ ಬಜೆಟ್ ನೋಡಿದ್ರೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸಾಕಷ್ಟು ಆಪ್ಷನ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನಿಸ್ತಿದೆಯಾ? ಖಂಡಿತ ಇದೆ, ಬಟ್ ಇನ್ನಷ್ಟು ಮಾಡ್ಬೋದಿತ್ತು ಅನ್ನೋದಕ್ಕೆ ರೂಮ್ ಇತ್ತು. ಬಟ್ ಇದ್ದಂಥ ಆಪ್ಷನ್ಸ್ ಅಲ್ಲಿ ಮಾಡಿರೋದು ಒಂದು ಟೂರಿಸಂ ಕಡೆಯಿಂದ, ಇನ್ನೊಂದು MSME ಇಂದ. ಸೊ 2 ಮೇಜರ್ ಫ್ಯಾಕ್ಟರ್ಸ್ ಇಂದ ಇವರು ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಒಂದು ಟೂರಿಸಂ ಅಲ್ಲಿ ಎಸ್ಪೆಷಲಿ ನನಗೆ ಒಂದು ಹೋಮ್ ಸ್ಟೇಗಳಿಗೆ ನೀವು ಮುದ್ರಾ ಲೋನನ್ನು ಕೊಡುವಂಥದ್ದು ಒಂದು ರೆವಲ್ಯೂಷನರಿ ಸ್ಟೆಪ್ ಆ ಥರದಲ್ಲಿ. ಯಾಕೆಂದ್ರೆ ನೀವು ಇಂಡಸ್ಟ್ರಿ ಅಂತ ಟ್ರೀಟ್ ಮಾಡ್ತಾ ಇದ್ರು ಇಲ್ಲಿವರೆಗೂ. ಟೂರಿಸಂ ಇಸ್ ಎ ಇಂಡಸ್ಟ್ರಿ. ಆದರೆ ಟೂರಿಸಂಗೆ ಇಂಡಸ್ಟ್ರಿಗೆ ಯಾವ ಫೆಸಿಲಿಟಿಯೂ ಕೊಡ್ತಾ ಇರಲಿಲ್ಲ ಅವರಿಗೆ. ಈಗ ನೀವು ಮನೆಗಳನ್ನ ಹೋಮ್ ಸ್ಟೇ ಮಾಡಿ ಅನ್ನೋದು ಸುಲಭ, ಆದರೆ ಅದಕ್ಕೆ ಹಂಗೇನೆ ಮಾಡ್ಬಿಡಕ್ಕಾಗಲ್ಲ. ಇನ್ವೆಸ್ಟ್ಮೆಂಟ್ ಬೇಕು. ಬಹುಶಃ ಅದಕ್ಕೆ ಈ ಮುದ್ರಾ ಲೋನಲ್ಲಿ ಕೊಡೋದ್ರಿಂದ ಇವರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಯಾಕಂದ್ರೆ ಟ್ಯಾಕ್ಸ್ ರೇಟ್ಸ್ ಕಡಿಮೆ ಇರುತ್ತೆ, ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೆ ಅದ್ರ ಮೇಲೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಇರೋದ್ರಿಂದ ಒಂದು ಅಡ್ವಾಂಟೇಜ್ ಇದ್ದೇ ಇದೆ. ಮತ್ತು ಟೂರಿಸಂಗೆ ಅಗಾಧವಾದಂಥ ಒಂದು ಎಂಪ್ಲಾಯ್ಮೆಂಟ್ ಪೊಟೆನ್ಷಿಯಲ್ ಇದೆ, ಕ್ರಿಯೇಟ್ ಮಾಡುವಂಥದ್ದು ಶಕ್ತಿ ಇದೆ ಅದಕ್ಕೆ. ಈಗ ಇವನ್ ಬುದ್ಧನ ಜೊತೆ ಅಸೋಸಿಯೇಟ್ ಆಗಿರುವಂಥ ಪ್ಲೇಸಸ್ ತುಂಬ ಹಿಂದೆ ಆಗಬೇಕಿತ್ತು, ಬಟ್ ಲಕ್ಕಿಲಿ ಅಟ್ಲೀಸ್ಟ್ ಈಗಾದರೂ ಆಯ್ತಲ್ಲ ಅಂತ. ರಿಲಿಜಿಯಸ್ ಸೆಂಟರ್ಸ್. ಯಾಕೆಂದರೆ ಅದನ್ನ ನೀವು ನೇಪಾಳ ಅಂತ ದೇಶಗಳು, ಏಷ್ಯಾದ ಅನೇಕ ದೇಶಗಳು ಅದು ಬುದ್ಧನ ಜೊತೆಗೆ ಅಸೋಸಿಯೇಟ್ ಆಗಿಲ್ಲದೆ ಇರಲಿ, ಅವೆಲ್ಲ ಬುದ್ಧನ ಹೆಸರು ಲುಂಬಿನಿ, ಸಾರನಾಥ್, ಕುಶಿನಗರ್ ಇವನ್ನ ಇಂಡಿಯಾದಲ್ಲಿ ಮಾಡ್ತಾ, ಆದ್ರೆ ಅವ್ರಿಗೆ ಆಗ್ಲೇ ಮಾಡ್ಕೊಂಡಿದ್ರು. ಅದನ್ನ ಈಗ ಇಂಡಿಯಾದವರು ಮಾಡ್ತಾ ಇರೋದ್ರಿಂದ ಬಹುಶಃ ಟೂರಿಸಂಗೆ ಹೆಚ್ಚು ಒತ್ತು ಸಿಗುತ್ತೆ ಅಂತ ಕಾಣುತ್ತೆ. ಹಾಗೇನೆ ಈವನ್ ಸ್ಟೇಟ್ಸ್ಗೆ ಹೇಳಿದ್ದಾರೆ ಅವರು, ನೀವು ಸ್ಟೇಟ್ ಅಲ್ಲಿ ನಮ್ಗೆ ಜಾಗ ಕೊಡಿ, ನಾವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಕೊಡ್ತೀವಿ ನಿಮ್ಮ ಟೂರಿಸಂ. ವಿತ್ ರೆಸ್ಪೆಕ್ಟ್, ಡ್ಯೂ ರೆಸ್ಪೆಕ್ಟ್, ಬರೋದಕ್ಕೆ ಮುಂಚೆ ನಾನು ಚರ್ಚೆ ಮಾಡಿದೆ.
ನೋಡಿ, ಟೂರಿಸಂ ಡೆವಲಪ್ ಮಾಡೋದಕ್ಕೆ ಯಾರ್ದು ತಕರಾರಿಲ್ಲ. ಆದರೆ ನಾನು ಒಬ್ಬ ಕರ್ನಾಟಕದವನಾಗಿ ನನ್ನ ರಾಜ್ಯಕ್ಕೆ ಸಿಗಲಿಲ್ಲ ಅಂದಾಗ ನನ್ನ ಧ್ವನಿ ಇದ್ದೇ ಖಂಡಿತ ಇರುತ್ತೆ. ಈ ಮೋದಿ ಸರ್ಕಾರ ಬಂದ ಮೇಲೆ ಸ್ವದೇಶಿ ಪ್ರವಾಸಿ ಕೇಂದ್ರ ಅಂತೇಳಿ, ಸ್ವದೇಶಿ ಪ್ರವಾಸ ಅಂತೇಳಿ ಒಂದು ಸ್ಕೀಮ್ ಮಾಡಿ ಇದುವರೆಗೂ 10 ವರ್ಷದಲ್ಲಿ ಸುಮಾರು 15,000 ಕೋಟಿ ಖರ್ಚು ಮಾಡಿದ್ದಾರೆ. ಇದು ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಕೊಟ್ಟಿರ್ತಕ್ಕಂಥ ಉತ್ತರ. ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ? ನಾನು ಹೇಳಿದೆ ವಿತ್ ಡ್ಯೂ ರೆಸ್ಪೆಕ್ಟ್, ನಾನು ಕರ್ನಾಟಕದವರಾಗಿ ನನ್ನ ರಾಜ್ಯ ಒಂದ್ ನಿಮಿಷ ಮುಗಿಸ್ತೀನಿ. ನಾನು ಪ್ರವಾಸಿ ಅಭಿವೃದ್ಧಿನ ವಿರೋಧ ಮಾಡ್ತಿಲ್ಲ, ಐ ವಿಲ್ ವೆಲ್ಕಮ್. ಆದ್ರೆ ನೀವು ಈ ಸ್ಕೀಮ್ ಮಾಡ್ಬಿಟ್ಟು ರಾಜ್ಯಗಳಿಗೆ ನಮ್ಮ ರಾಜ್ಯಕ್ಕೆ ಕೊಡ್ಲಿಲ್ಲ ಅಂದಾಗ ನನ್ನ ಧ್ವನಿ ಇದ್ದೇ ಇರುತ್ತೆ. ಅಷ್ಟೇ ನನ್ನ ತಕರಾರು. ನಿಮ್ ಸ್ಕೀಮ್ ಖಂಡಿತ ವಿರೋಧ ಇಲ್ಲ. ಈಗ ನಾನು ಅದನ್ನೇ, ನೀವು ಬರಕ್ ಮುಂಚೆ ನಾನು ಮಾತಾಡಿದೆ, 15,000 ಕೋಟಿ ನೀವು ಅಲಾಟ್ ಮಾಡಿ ಕರ್ನಾಟಕಕ್ಕೆ 50 ಕೋಟಿ ಕೊಡ್ತೀರಾ ಅಂದರೆ ಕರ್ನಾಟಕದಲ್ಲಿ ನೀವು ಹೋಮ್ ಸ್ಟೇ ಎಲ್ಲಿ ಡೆವಲಪ್ ಆಗುತ್ತೆ? ನೀವು ಕೊಡಿ, ಸ್ಟೇಟ್ ವೈಸ್ ಅಲೋಕೇಶನ್ ಕೊಡಿ. ನೀವು 100 ಕೋಟಿ ಕೊಡ್ತೀರಾ, ಸ್ಟೇಟ್ ವೈಸ್ ಅಲೋಕೇಶನ್ ಎಲ್ಲ ಸ್ಟೇಟ್ಗೂ ಸಮಾನಾಂತರವಾಗಿ ಕೊಡಿ. ನೀವು ಒಂದು ಸ್ಟೇಟ್ಗೆ ಹೆಚ್ಚಿಗೆ ಕೊಡೋಂಥದ್ದು ಯಾವುದೋ UP ಕೊಟ್ಬಿಡೋದು, ಬಿಹಾರಕ್ಕೆ ಕೊಟ್ಬಿಡೋದು, ಇಲ್ಲಿ ಇನ್ಯಾವುದೋ BJP ಸ್ಟೇಟಿಗೆ ಕೊಟ್ಬಿಡೋದು, ಕರ್ನಾಟಕಕ್ಕೆ ಕಡಿಮೆ ಮಾಡೋದು, ಕೇರಳಕ್ಕೆ ಕಡಿಮೆ ಮಾಡೋದು, ಅಥವಾ ತಮಿಳ್ನಾಡಿಗೆ ಕಡಿಮೆ ಮಾಡೋದು, ಇದಕ್ಕೆ ನಮ್ಮ ತಕರಾರು ಇರ್ತಕ್ಕಂಥದ್ದು. ನಿಮ್ಮ ಪ್ರೋಗ್ರಾಮ್ಗಳು ಚೆನ್ನಾಗಿದ್ದಾವೆ, ಇಂಪ್ಲಿಮೆಂಟೇಷನ್ ಎಲ್ಲಿ ಹೋಗ್ತಾ ಇದೆ ಅಂತ ಪ್ರಶ್ನೆ. ಸರ್, ನಾನು ಕನ್ನಡಿಗನೇ, ನಾನು ಯಾವುದು ಪಾರ್ಟಿಗೆ ಸೇರಿಲ್ಲ. ನಾನು ಐ ಆಮ್ ಜಸ್ಟ್ ಸ್ಪೀಕಿಂಗ್ ಆ ಪ್ರಾಜೆಕ್ಟ್ ಇಂದ ಹೆಂಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಅಂತ. ಕನ್ನಡಿಗನಾಗಿ ನಾನು ಎಕ್ಸ್ಪೆಕ್ಟ್ ಮಾಡೋದು ಕರ್ನಾಟಕಕ್ಕೆ ಹೆಚ್ಚು ಬರಲಿ, ನನ್ನ ರಾಜ್ಯ ಇನ್ನೂ ಅಭಿವೃದ್ಧಿ ಆಗಲಿ ಅಂತ ಅದು ನಂದು ವಾದ ಕೂಡ. ನೀವು ಕರ್ನಾಟಕಕ್ಕೂ ಹೆಚ್ಚು ಕೊಡಿ ಅಂತ ಇಲ್ಲಿನ MP ಗಳು, ಇಲ್ಲಿನ ಸರ್ಕಾರ ಎಲ್ಲ ಡೆಲಿಗೇಷನ್ ಮಾಡಿ ಈಗಲೂ ಪೋಸ್ಟ್ ಬಜೆಟ್ ಡಿಸ್ಕಷನ್ಸ್ ನಡೆಯುತ್ತೆ ಪಾರ್ಲಿಮೆಂಟಲ್ಲಿ. ಅಲ್ಲಿ ಒತ್ತಡ ಹೇರಬೇಕು. ಅದು ನಿಮ್ಮ ಜವಾಬ್ದಾರಿ. ಪೊಲಿಟಿಕಲ್ ಪಾರ್ಟೀಸ್ ಆಗಿ, ಜನರಾಗಿ, ಒಬ್ಬ ಸಿಟಿಸನ್ ಆಗಿ ನಿಮ್ಮನ್ನು ಆಯ್ಕೆ ಮಾಡುವಂಥದ್ದು ನಮ್ಮ ಕೆಲಸ. ನಾನೊಬ್ಬ ಆರ್ಥಿಕ ಶಿಸ್ತಿನ ವಿದ್ಯಾರ್ಥಿಯಾಗಿ ನಾನು ಮಾತಾಡ್ತಿರೋದು ಆ ಓವರ್ ಆಲ್ ಆಯವ್ಯಯದಿಂದ ಆಗಬಹುದಾದ ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗದ ಸೃಷ್ಟಿ ಏನು ಅಂತ ಅಷ್ಟೇ. ಆಮೇಲೆ ಇನ್ನೂ ಒಂದು ಮೇನ್ ಏನು ಅಂತಂದರೆ, ಎಜುಕೇಷನ್ ಸೆಕ್ಟರಲ್ಲಿ ಈಗ ನಾವು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಏನು ಹೇಳ್ತಾ ಇದೆ, 40% ಜಾಬ್ಸ್ ಎಲ್ಲ ನಮಗೆ ನಷ್ಟ ಆಗುತ್ತೆ, ಎಸ್ಪೆಷಲಿ ಡೆವಲಪಿಂಗ್ ಕಂಟ್ರೀಸಲ್ಲಿ ಅಂತ ಹೇಳ್ತಾರೆ. ಈಗ ಯಾಕೆ ಆಗ್ತಾ ಇದೆ ಅಂದರೆ AI ಇಂದ ಆಗುತ್ತೆ. ಸೊ AIಗೆ ನೀವು ಒಂದಷ್ಟು ಸೆಂಟರ್ಸ್ನ ಮಾಡಿ, ಅದು ನಮ್ಮಲ್ಲೇ ಮಾಡಿ. ನಾನು ಹೇಳೋದು ಶುರು ಮಾಡಿ, ಅಟ್ಲೀಸ್ಟ್ ಡಿಮ್ಯಾಂಡ್ ಆಮೇಲೆ ಮಾಡ್ಬೋದು. ಈಗ 3 ಸೆಂಟರ್ಸ್ ಲಾಸ್ಟ್ ಟೈಮ್ ಮೆಡಿಸಿನ್ಗೆ ಕೊಟ್ಟಿದ್ರು AIಯಲ್ಲಿ, ಈ ಸರಿ ಅಗ್ರಿಕಲ್ಚರ್ಗೂ ಲಾಸ್ಟ್ ಟೈಮ್ ಕೊಟ್ಟಿದ್ರು, ಈ ಸರಿ ಅದನ್ನು ಎಜುಕೇಷನ್ಗೆ ಕೊಟ್ಟಿರುವಂಥದ್ದು. ಒಬ್ಬ ಶಿಕ್ಷಣ ಆಗಿ ನಾನು ಇಷ್ಟಪಡುವಂಥ ಕಾರ್ಯಕ್ರಮ ಅದು. ಅಲ್ಲಿ ನಿಮಗೆ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಹೆಲ್ಪ್ ಮಾಡ್ತಾರೆ. 3 ಸೆಂಟರ್ 500 ಕೋಟಿ ಕೊಟ್ಟಿರೋದು ಕಡಿಮೆ ಆಯಿತು ದುಡ್ಡು, ಸರಿ, ಬಟ್ ಶುರು ಮಾಡಬೇಕಲ್ಲ ಸಂವೇರ್. ಆಮೇಲೆ ದುಡ್ಡಿನ ಅಗತ್ಯ ಇದೆ, ಇನ್ನೂ ಕೊಡಿ ಅಂತ ಕೇಳ್ಬೋದು. ಅಟ್ಲೀಸ್ಟ್ ಶುರು ಆಗಲಿ ಸೆಂಟರ್ಸ್. ಯಾಕೆಂದರೆ ಈಗಾಗಲೇ ಟ್ರಂಪ್ನೇ ನಡಗಿಸಿದಂಥ ಒಂದು ಸಾಫ್ಟ್ವೇರ್ AI, ಚೈನಾದು ಡೀಪ್ ಸೀಕ್, ಏನ್ ಟ್ರಂಪ್ 2 ತಿಂಗಳ ಹಾರಾಟ ಏನಿತ್ತು, ಕೇವಲ ಒಂದು ಅನೌನ್ಸ್ಮೆಂಟ್ ಇಂದ 3 ದಿನ. ಆಮೇಲೆ ನಾಸ್ಡ್ಯಾಕ್ ಅನ್ನುವಂಥದ್ದು $1 ಟ್ರಿಲಿಯನ್ ಒಂದು ದಿನದಲ್ಲಿ ಕಳ್ಕೊಳ್ಳುತ್ತೆ ಒಂದು ಅನೌನ್ಸ್ಮೆಂಟ್ಗೆ. ಸೊ ಅದು ಶಕ್ತಿ AIಗೆ ಇವತ್ತಿರೋದು, ಅದು ಶಕ್ತಿ ತಂತ್ರಜ್ಞಾನಕ್ಕಿರೋದು. ಅದ್ರ ಕಡೆಗೆ ನಾವು ಗಮನ ಕೊಡೋದು, ಅದನ್ನ ಮಾಡಬೇಕು. ಅದನ್ನು ಮಾಡಿದ್ದಾಗ ನಾನು ಸ್ವಾಗತಿಸ್ತಾ ಇರೋದು. ಆಮೇಲೆ ನೀವು ಎಂಪ್ಲಾಯ್ಮೆಂಟಲ್ಲಿ MSMEಗೂ, ನಾನು MSMEಲಿ ಏನು ಈಗ ಎಸ್ಪೆಷಲಿ MSME ಅಂತ ಹೇಳ್ತೀವಿ, ಆದರೆ ಮೈಕ್ರೋ ಇಂಡಸ್ಟ್ರೀಸು 99.5% ಇರೋದು ಟೋಟಲಲ್ಲಿ. MSMEಲಿ ಬರೀ ಮೈಕ್ರೋ ಇಂಡಸ್ಟ್ರೀಸ್. ಆ ಮೈಕ್ರೋ ಇಂಡಸ್ಟ್ರೀಸಲ್ಲಿ ಡೆಫಿನೇಷನಲ್ಲಿ ಏನು ಹೇಳುತ್ತೆ, ಈಗ ಟರ್ನ್ ಓವರ್ ಇದೆ, ಇನ್ವೆಸ್ಟ್ಮೆಂಟ್ ಇದೆ. ಆ ಡೆಫಿನೇಷನ್ ಒಂದು ಸ್ವಲ್ಪ ಚೇಂಜ್ ಮಾಡಿ ಡಬಲ್ ಮಾಡಿದ್ದು. ಇನ್ವೆಸ್ಟ್ಮೆಂಟಲ್ಲಿ ಡಬಲ್ ಮಾಡಿಕೊಟ್ಟು, ಟರ್ನ್ ಓವರ್ಗೆ 10 ಕೋಟಿ ಟರ್ನ್ ಓವರ್ ಡಬಲ್ ಮಾಡಿದ್ದಾರೆ. ಸೊ ಎಲ್ಲ ಮಾಡಿದಾಗ ಏನಾಗುತ್ತೆ, ನೀವು ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಕೆಲವ್ರಿಗೆ ಏನಾಗ್ತಾ ಇತ್ತು, ಇಲ್ಲ ನಾನು ಸ್ವಲ್ಪ ಇನ್ನು ಹೆಚ್ಚಿಗೆ ಇನ್ವೆಸ್ಟ್ ಚೆನ್ನಾಗಿ ನಡೀತಾ ಇದ್ದವ್ರು ಎಲ್ಲ ಏನು ಮಾಡ್ತಾರೆ ಅಂದರೆ, ಇನ್ನು ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ನನಗೆ ದೊಡ್ಡೋಗ್ಬಿಡುತ್ತೆ, ಮೈಕ್ರೋ ದೊಡ್ಡೋಗುತ್ತೆ, ನನಗೆ ಬೇಡ ಇನ್ನೊಂದು ಹೆಸರಲ್ಲಿ ಶುರು ಮಾಡೋದು. ಅದು ಶುರು ಮಾಡೋಷ್ಟೊತ್ತಿಗೆ ಇನ್ನೂ ಅದು 10 ವರ್ಷ ಬೇಕು ಬೆಳವಣಿಗೆ ಆಗೋಕ್ಕೆ. ಇದು ಸ್ವಲ್ಪ ಇದಾದಾಗ ಖಂಡಿತ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತೆ. ಸೊ ಆ ಅಡ್ವಾಂಟೇಜು. ಆಮೇಲೆ 5 lakh SC/ST ವುಮೆನ್ ಎಂಟರ್ಪ್ರಿನರ್ಸ್ಗೆ ಕೊಟ್ಟಂಥ ಒಂದು ಅವಕಾಶ ಇದೆಯಲ್ಲ, ಅದನ್ನು ದ್ಯಾಟ್ ಈಸ್ ಆಲ್ಸೋ ಗುಡ್. ಯಾಕೆ ಅಂತಂದರೆ, ಒಂದು ವುಮೆನ್ ಎಂಟರ್ಪ್ರಿನರ್ಸ್ ಅದು ಇನ್ಕ್ಲೂಸಿವಿಟಿ ಆಗಬೇಕು ಅಂದರೆ ಎಲ್ಲ ಜನಾಂಗಗಳನ್ನ ತಗೋಬೇಕು, ಅದಕ್ಕಾಗಿ ತೊಗೊಂಡಿರೋದು ಒಳ್ಳೆಯದು. ಆಮೇಲೆ ವುಮೆನ್ ಎಂಟರ್ಪ್ರಿನರ್ಸ್ದು ಮೇಜರ್ ಅಡ್ವಾಂಟೇಜ್ ಏನು ಅಂತಂದರೆ, ಮಹಿಳಾ ಉದ್ಯಮಿಗಳದ್ದು ಮೇಜರ್ ಅಡ್ವಾಂಟೇಜ್, ಅವರು ಎಲ್ಲೆಲ್ಲಿ ಡೈರೆಕ್ಟರ್ಸ್ ಆಗಿದ್ದಾರೆ, ಎಲ್ಲೆಲ್ಲಿ ಎಂಟರ್ಪ್ರಿನರ್ಸಲ್ಲಿ ಮೇನ್ CEO ಗಳಾಗಿದ್ದಾರೆ, ಅಲ್ಲಲ್ಲಿ 3 times ಮೋರ್ ವುಮೆನ್ ಅನ್ನು ಅವರು ಎಂಪ್ಲಾಯ್ಮೆಂಟ್ಗೆ ತಗೊಂಡಿದ್ದಾರೆ. ಸೊ ಆ ಸ್ಟಡಿ ಹೇಳುತ್ತೆ. ಸೊ 3 ಪಟ್ಟು ಹೆಚ್ಚು ತಗೊಂಡ್ರೆ ಏನಾಗುತ್ತೆ, ನಿಮಗೆ ಲೇಬರ್ ಫೋರ್ಸ್ ಅಲ್ಲಿ ವುಮೆನ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಈವನ್ ಅವ್ರದ್ದು ಆನ್ಯುವಲ್ ಟರ್ನ್ ಓವರ್ ಒಂದು ರಿಸರ್ಚ್ ಹೇಳುತ್ತೆ 10 times ಜಾಸ್ತಿ ಆಗುತ್ತೆ ವುಮೆನ್ ಎಲ್ಲೆಲ್ಲಿ ಇದ್ದಾರೆ, ಡೈರೆಕ್ಟರ್ ಆಗಿ ಇಲ್ಲ CEO ಆಗಿ ಮನೆ ನಡೆಸಿದ ಅನುಭವ ಕಂಪನಿಗಳನ್ನು ಚೆನ್ನಾಗಿ ನಡೆಸ್ತಾರೆ. ಇದು ಅಡ್ವಾಂಟೇಜ್ ಇದೆ ನಮಗೆ. ಒಂದು ಲೇಬರ್ ಫೋರ್ಸ್ ಹೆಚ್ಚಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.